ನಾನು ತುಂಬಾ ಅಂದ್ರೆ ಫಸ್ಟ್ ಟೈಮ್ ದೀಪಕ್ ಸರ್ ಮೇಲಿಂದ ಬನ್ನಿ ಒಂದು ಅದ್ಭುತವಾಗಿ ಒಂದು ಹಾಡು ಬಂದಿದೆ, ನೀವು ಕೇಳಬೇಕು ಅಂತ ಅವ್ರ ಕಾರಲ್ಲಿ ಕೂತ್ಕೊಂಡು ಐ ಥಿಂಕ್ ಸರ್ ಕಾರಲ್ಲೇ ಕೂತ್ಕೊಂಡು ನಾವು ಕೇಳಿದ್ ಫಸ್ಟ್ ಟೈಮು. ಬೀಟ್ಸ್ ಕೇಳಿದಾಗ ಸಿಕ್ಕಾಬಟ್ಟೆ ಖುಷಿ ಆಯ್ತು ನನಗೆ. ಐ ಡೋಂಟ್ ಥಿಂಕ್ ಇಲ್ಲಿನ ಸ್ಕ್ರೀನ್ ಮತ್ತೆ ಈ ಸ್ಪೀಕರ್ಸ್ ಅಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ ನನಗೆ ಅನಿಸ್ಲಿಲ್ಲ ಅಲ್ಲಿ ಕೂತ್ಕೊಂಡಾಗ. ಬಿಕಾಸ್ ನಾವು ನೋಡಿರೋ ವಿಜುವಲ್ ಫೀಲು ಮತ್ತೆ ಆ ಸ್ಪೀಕರ್ ಸೌಂಡಿಂಗು ನನಗೇನೋ ಸಮಾಧಾನ ಆಗಲಿಲ್ಲ ಕೂತ್ಕೊಂಡು ಕೇಳಿದಾಗ. ಐ ಥಿಂಕ್ ಮೈನ್ ಥಿಯೇಟರ್ಸ್ ಅಲ್ಲಿ ನೀವು ಕೇಳಿದಾಗ ಇನ್ನೂ ಒಂದು ವಾವ್ ಫೀಲಿಂಗ್ ಬರುತ್ತೆ ಈ ಹಾಡು. ಫಸ್ಟ್ ಟೈಮ್ ಕೇಳಿದಾಗೆ ತುಂಬಾನೇ ಇಂಪ್ರೆಸ್ ಆಗಿದೆ ನಾನು. ಬಟ್ ಖುಷಿ ಜೊತೆಗೆ ಏನ್ ಭಯ ಅಂದ್ರೆ ಈ ತರ ಬೀಟ್ಸ್ ಇದೆ, ಇದಕ್ಕೆ ಇನ್ ಹೆಂಗ್ ಸ್ಟೆಪ್ಸ್ ಹಾಕೋದು, ನಾನು ಏನ್ ಮಾಡ್ಲಿ ಅನ್ನೋ ಸಖತ್ತು ಭಯ ಇತ್ತು ನನಗೆ. ಐ ಥಿಂಕ್ ಮುರಳಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. 7 to 8 days ಎವ್ರಿ ಡೇ 2 hours ಹೋಗಿ ಟ್ರೈನ್ ಮಾಡಿ ಮುರಳಿ ಮಾಸ್ಟರ್ಗೆ ಒಂದಿಷ್ಟು ಐಡಿಯಾಸ್ ಇತ್ತು, ಹಿಂಗ್ ಮಾಡುವ ಇವನಿಗೆ ಯಾಕೆ ಚೆನ್ನಾಗಿ ಕಾಣುತ್ತೆ ಅಂತ. ಮಾಸ್ಟರ್ ಫಸ್ಟ್ ಹಾರ್ಡ್ ನನ್ನ ಇಂಟ್ರೊಡಕ್ಷನ್ ನಾನು ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ನಾನು ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅವರು ತುಂಬಾ ಸಪೋರ್ಟ್ ಮಾಡಿ ಎವ್ರಿ ಡೇ 2 hours ನನಗೆ ಪ್ರಾಕ್ಟೀಸ್ ಮಾಡಿ ಅವರು ಮತ್ತೆ ಪ್ರವೀಣ್ ಅಂತ ಇದ್ರು. ಸೊ ಬೋತ್ ಆಫ್ ದಮ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಫೈನಲಿ ಆನ್ ಸೆಟ್ ಹೋದಾಗ್ಲೂ ಅಷ್ಟೇ ಫಸ್ಟ್ ಟೈಮ್, ಬಿಕಾಸ್ ನಾನು ಒಬ್ಬನೇ ಅಂಡ್ 16 ಜನ ಹುಡುಗಿರಿದ್ರು. ಒಂಚೂರು ಖುಷಿನೂ ಇತ್ತು, ನರ್ವಸ್ ಆಗೂ ಇದ್ದೆ ಸ್ವಲ್ಪ. ಬಟ್ ಫೈನಲಿ ಔಟ್ಪುಟ್ ನೋಡಿದಾಗ ನನ್ನ ಇಡೀ ಸಿನಿಮಾದಲ್ಲಿ 3 ಹಾಡಿನಲ್ಲಿ ಈ ಹಾಡು ನನಗೆ ತುಂಬಾನೇ ಇಷ್ಟ ಆಗಿತ್ತು. ಆಸ್ ಎ ವಿಜುವಲಿ ನನಗೆ ತುಂಬಾ ಖುಷಿ ಆದಂತ ಒಂದು ಹಾಡಿದು. ಹಾಡು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಬಟ್ ನನಗಂತೂ ತುಂಬಾ ಸಂತೋಷ ತಂದ್ಕೊಟ್ಟಿದೆ. ಅದಕ್ಕೆ ಮುರಳಿ ಮಾಸ್ಟರ್ಗೆ ಇರ್ಬೋದು, ನಮ್ಮ ದೀಪಕ್ ಸರ್ ಇರ್ಬೋದು, ಹಾಗೇನೆ ನಮ್ಮ ಕ್ಯಾಮ್ರಾಮನ್ ಲವಿತ್ ಅಣ್ಣಂಗಿರ್ಬೋದು. ಬಿಕಾಸ್ ಅವರ ವಿಷನ್ ಏನಿರುತ್ತೆ ಅದನ್ನ ನಾವು ಚೆನ್ನಾಗಿ ಕಾಣಿಸೋ ತರ ಅವರೇ ಅದನ್ನ ಪ್ರೆಸೆಂಟೇಬಲ್ ಆಗಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ನನ್ನ ಮೊದಲನೇ ಹಾಡನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿರೋದೇ ನನಗೆ ತುಂಬಾ ಸಂತೋಷ ತಂದ್ಕೊಟ್ಟಿದೆ. ಸುದೀಪ್ ಸರ್ಗೆ ಯೂಶಲಿ ಸುದೀಪ್ ಸರ್ ವಾಯ್ಸ್ ಅವ್ರಿಗೊಂಥರ ಬೇಸ್ ವಾಯ್ಸ್ ಇರುತ್ತೆ. ಅಂಡ್ ನನ್ನ ಸಿನಿಮಾದಲ್ಲಿ ನನಗೇನೋ ಮ್ಯಾಚ್ ಆಗೋ ತರ ಒಂದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನಾವು ಹೋಗಿದ್ದು ಅಷ್ಟೇ, ಅದೇ ಸರ್ ಹೇಳ್ದಂಗೆ ಒಂದು 2 ಬಕೆಟ್ ಸಮೋಸ ಒಂದು 15-20 minutes ಅಲ್ಲಿ ಕಂಪ್ಲೀಟ್ ಆಗಿ ಹಾಡು ಮುಗಿಸ್ಬಿಟ್ರು. ಅವರ ಒಂದು ಫ್ಲೇವರು ನಿಮ್ಮ ಮಧ್ಯದ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂಚೂರು ವೇವಿಯಾಗಿ ಎಳ್ದಿದ್ದಾರೆ. ಐ ಥಿಂಕ್ ಅದು ಮುಂಚೆನೆ ಸಿಕ್ಕಿದ್ರೆ ಇನ್ನೂ ಒಂಚೂರು ನಾವು ಆಟಾಡ್ಬೋದಿತ್ತು ಇನ್ ಬಿಟ್ವೀನ್. ಬಟ್ ಅನೂಪ್ ಸರ್ಗೆ ಅಂಡ್ ಪ್ರಮೋದ್ ಮರ್ವಂತೆ ಅವರಿಗೆ ಬರಹಗಾರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಹಾಡು ನನಗೆ ಸಂತೋಷ ತಂದ್ಕೊಟ್ಟಿದೆ. ಅಂಡ್ ಐ ಹೋಪ್ ಎಲ್ಲರಿಗೂ ಹೊಸ ವರ್ಷಕ್ಕೆ ಈ ಹಾಡು ಎಲ್ಲ ಯಾರ್ಯಾರು ಲಾಕ್ ಆಗಿದ್ದೀರಾ ನಿಮ್ಗಳಿಗೂ ಅನ್ಲಾಕ್ ಆಗಲಿ ಅಂತ ಕೇಳ್ಕೊಂತ, ಪ್ರೊಡ್ಯೂಸರ್ ಸರಿಗೆ ಇದ್ದಿದ್ದು ಏನಂದ್ರೆ ಅಪ್ಪ ಚೆನ್ನಾಗಿ ಕಾಡ್ಬೇಕು, ಚೆನ್ನಾಗಿ ಮಾಡಬೇಕು. ಅಂಡ್ ಹಿ ವಾಸ್ ವೆರಿ ಹ್ಯಾಪಿ ನಾನು ನೋಡಿದಾಗ. ಬಿಕಾಸ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಡ್ಯಾನ್ಸ್ ಮಾಡಿದ್ದು. ಅಂಡ್ ಎಲ್ಲೊಂದ್ ಕಡೆ ನನಗೇನು ಪ್ರಾಬ್ಲಮ್ ಅಂದ್ರೆ ಮಂಡಿಯಲ್ಲಿ ಡ್ಯಾನ್ಸ್ ಮಾಡೋದು ಸ್ವಲ್ಪ ನಾನು ಚೂರು ಹೆದರ್ತೀನಿ. ಬಟ್ ಎಲ್ಲೂ ಆ ಥರ ಏನು ಪ್ರಾಬ್ಲಮ್ ಆಗದಿದ್ದಂಗೆ ಮಾಸ್ಟರ್ ನನ್ನ ಹೈಟಿಗೆ, ನನ್ನ ಪರ್ಸನಾಲಿಟಿಗೆ ಅಂಡ್ ಫಸ್ಟ್ ಹೀರೋ ಒಬ್ಬ ಹೇಗೆ ಬರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಅಂಡ್ ಪ್ರಾಕ್ಟೀಸ್ ಟೈಮಲ್ಲೂ ಬರ್ತಾ ಇದ್ರು, ನೋಡ್ತಾ ಇದ್ರು. ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಬಟ್ ಸೆಟ್ ಅಲ್ಲಿ ಆ ಕಾಸ್ಟ್ಯೂಮ್ ಹಾಕೊಂಡು ಪ್ರೆಸೆಂಟೇಬಲ್ ಆಗಿ ಬಂದು ಔಟ್ಪುಟ್ ನೋಡಿದಾಗಲೇ ಖುಷಿ ಆಗೋದು. ಅದಕ್ಕಿಂತ ಮುಂಚೆ ನಾವು ಏನ್ ಮಾಡಿದ್ರು ಇಟ್ ಇಸ್ ಜಸ್ಟ್ ಒಂದು ಕ್ಯಾಮ್ರಾದಲ್ಲಿ ಒಂದು ಶೂಟ್ ಮಾಡಿ ಹಿಂಗೆ ಬರ್ತಿದೆ ಸ್ಟೆಪ್ಸ್ ಅಂತ ತೋರಿಸ್ಬೋದು. ಬಟ್ ವಿಜುವಲಿ ನೋಡಿದಾಗ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಆಫ್ ಮೀ. ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಅಷ್ಟೇ ಕೇಳೋದು, ನನ್ನ ನೋಡೋರು ಖುಷಿ ಪಟ್ಟದ್ದು. ಇಫ್ ದೇ ಆರ್ ಹ್ಯಾಪಿ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಇಲ್ಲ ಮ್ಯಾಮ್, ನಾನು ಬೇಸಿಕಲಿ ಟ್ರೈನ್ಡ್ ಆಗಿದ್ದೆ. ಶಿವು ಅಂತ, ಹಿ ವಾಸ್ ಅನ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸರ್ ಎಲ್ಲ ಶಿವು ಅಂತ ಬರ್ತಾರೆ, ಅವ್ರ ಅಂಡರ್ ನಾನು ಟ್ರೈನಿಂಗ್ ತಗೊಂಡಿದ್ದೆ. ಬಟ್ ಅಗೇನ್ ಸಾಂಗ್ ಅಂತ ಬಂದಾಗ ಮುರಳಿ ಮಾಸ್ಟರ್ ಸ್ಟುಡಿಯೋ ಹೋಗಿ ಅವರ ಹುಡುಗರ ಜೊತೆ ಈ ಸಾಂಗಿಗೆ ಏನ್ ಬೇಕು ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡೆ. ಓವರ್ ಆಲ್ ಅಂದ್ರೆ ಇವಾಗ ನಾನು ಏನ್ ಹೇಳ್ಬೇಕು ಅಂದ್ರೆ ಮ್ಯಾಮ್, ಇನ್ನೂ ಇದ್ದಿದ್ದು ಹೌದು, ಇನ್ನೂ ಬೇಕಿತ್ತು ಅಂತ ನಮಗೂ ಅನಿಸ್ತು ಎಲ್ಲೋ ಒಂದ್ ಕಡೆ. ಬಟ್ ಮಾಸ್ಟ್ರಿಗೆ ಫಸ್ಟ್ ಹುಡುಗನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅವರಿಗೂ ಒಂದು ಇತ್ತು, ಅಂದ್ರೆ ಇವನ್ ಕೈಲಿ ಅದನ್ನ ಕ್ಯಾರಿ ಮಾಡಕ್ ಆಗತ್ತೋ ಇಲ್ವೋ ಅನ್ನೋ ಅವ್ರಿಗಿತ್ತು. ನಾನು ಹೇಳಿದೆ ಸರ್ ಮಾಡೋಣ ಅಂತ. ಬಟ್ ಅವ್ರಿಗೆ ಆ ಮೂಮೆಂಟಿಗೆ ಹಿ ಫೆಲ್ಟ್ ದಿಸ್ ವಾಸ್ ಫೈನ್, ಇದು ಇಷ್ಟು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅವ್ರಿಗೆ ಅನ್ನಿಸ್ತು. ಸೊ ಅದ್ರ ಪ್ರಕಾರ ನಾನು ಒಪ್ಕೊಂಡು ಐ ಆಮ್ ಜಸ್ಟ್ ಹ್ಯಾಪಿ.